ಆಗಸ್ಟ್ ತಿಂಗಳ ಭವಿಷ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈಗ ತುಲಾ ರಾಶಿ ಮತ್ತೆ ವೃಶ್ಚಿಕ ರಾಶಿ ಅವರಿಗೆ ಹೇಗಿದೆ ಈ ತಿಂಗಳು ಭವಿಷ್ಯ ಅಂತ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯವರಿಗಂತೂ ಈ ಅವಧಿಯಲ್ಲಿ ಈ ಮಾಸ ಏನಿರುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಪ್ರಗತಿ ಸಿಗುವಂಥದ್ದು ಇರುತ್ತೆ. ಅಂದರೆ ಇಂಪ್ರೂವ್ಮೆಂಟ್ ಚೆನ್ನಾಗಿರುವಂಥದ್ದು ಈ ತುಲಾರಾಶಿಯವರಿಗೆ ನಾವು ನೋಡಬಹುದಾಗಿದೆ. ಮತ್ತು ಇದರಿಂದ ನಿಮಗೆ ಆದಾಯ ಬರುವಂಥದ್ದು ಏನಿರುತ್ತೆ ಇನ್ನಷ್ಟು ಹೆಚ್ಚಳ ಉಂಟಾಗುವಂಥದ್ದು ಇರುತ್ತೆ. ಇಂಪ್ರೂವ್ಮೆಂಟ್ ಚೆನ್ನಾಗಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಈ ತಿಂಗಳಲ್ಲಿ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನೇ ಈಗಾಗಲೇ ಸಾಲ ಮಾಡ್ಕೊಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಆ ಸಾಲವನ್ನು ತೀರಿಸೋ ಸಾಧ್ಯತೆಗಳು ಬಹಳಷ್ಟು ಇದೆ ಅಂತಲೂ ಹೇಳಬಹುದಾಗಿದೆ. ಮತ್ತು ಅದರ ಜೊತೆಗೆ ಹೊಸ ವಾಹನ ಖರೀದಿ ಮಾಡ್ತೀರಾ ಅಂದರೆ ಏನಾದರೂ ವಾಹನ, ಒಂದು ದ್ವಿಚಕ್ರ ವಾಹನ ಅಥವಾ ಚತುರ್ಚಕ್ರ ವಾಹನ ಖರೀದಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಈ ತುಲಾರಾಶಿಯವರಿಗೆ ಕಂಡುಬರುವಂತಹ ವಿಚಾರ ಆಗಿರುತ್ತೆ. ಹಾಗಾಗಿ ಹೆಚ್ಚು ಇಷ್ಟಾರ್ಥ ದೇವಿ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ರಾಮ ದೇವತೆ ಆಗ್ಬೋದು ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೋಗಿ ಬರುವಂಥದ್ದು ವಾರಕ್ಕೊಂದ್ಸತಿ ಶುಕ್ರವಾರ ಇದನ್ನು ನೀವು ರೂಢಿಯಲ್ಲಿ ಇಟ್ಕೊಂಡ್ರೆ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗಂತೂ ಈ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಆತುರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ದಿಢೀರ್ ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗಿರುತ್ತೆ. ಮತ್ತು ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಒಂದಷ್ಟು ಜನ ಏನಾದರೂ ಇತ್ತು ಅಂತ ಹೇಳಿದ್ರೆ ಹೆಚ್ಚು ಅಲ್ಲಿ ಓಡಾಟ ಮತ್ತು ಅದ್ರ ಜೊತೆಗೆ ಕೆಲವೊಂದು ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಯಾವಾಗಲೂ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಚಂದ್ರ ಬೇರೆ ನೀಚ ಆಗಿರುತ್ತಾನೆ. ಮತ್ತು ಈ ಮಾಸದಲ್ಲಿ ಏನೋ ಅಷ್ಟು ಹೇಳ್ಕೊಳ್ಳೋ ಥರ ಅಭಿವೃದ್ಧಿ ಅಷ್ಟಾಗಿರೋದಿಲ್ಲ. ಕೋರ್ಟು ಕಚೇರಿ ಸಮಸ್ಯೆಗಳು ಹೆಚ್ಚು ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಕಂಡುಬರುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅದ್ರ ಜೊತೆಗೆ ಈ ತಿಂಗಳ ಕೊನೆಯ ಅಂತ್ಯದಲ್ಲಿ ಅಂದರೆ ಒಂದಿಷ್ಟು ಬದಲಾವಣೆ ವಿಚಾರದಲ್ಲಿ ನಾವು ನೋಡ್ಬೋದು. ವ್ಯವಹಾರದಲ್ಲಿ ಒಳ್ಳೆ ಬದಲಾವಣೆ ಆಗಬಹುದು ಮತ್ತು ಅಡೆತಡೆಗಳು ನಿವಾರಣೆ ಆಗಬಹುದು. ಆದರೆ ಈ ಮಾಸದಲ್ಲಿ ಆಗಸ್ಟ್ ತಿಂಗಳಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭ ಹಂತದಲ್ಲಿ ಒಂದು 20 ದಿನ ಕಾಲದವರೆಗೂ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಅದರ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ. ಯಾವಾಗೂ ಚಂದ್ರ ಅಷ್ಟೋತ್ತರವನ್ನು ಪಠನೆ ಮಾಡಿಕೊಳ್ಳುವಂಥದ್ದು, ಈಶ್ವರನ ಆರಾಧನೆ ಮಾಡಿಕೊಳ್ಳುವಂಥದ್ದನ್ನು ಈ ತಿಂಗಳು ಪೂರ್ತಿ ರೂಢಿಯಲ್ಲಿ ಇಟ್ಕೊಂಡ್ರೆ ನಿಮಗೆ ಬರುವಂತಹ ಏನು ಸಮಸ್ಯೆಗಳಿದೆ ಅದು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ.